72ನಲ್ಲಿ ನಾನು ಯಾವಾಗ ಪ್ರೊಬೇಷನ್ ಇದ್ರೆ ಆಗ ನಮ್ಮಲ್ಲಿ ಮಿಸ್ಟರ್ ಮಾಕಾ ಅಂತ ಹೇಳಿದ ಸಬ್ ಇನ್ಸ್ಪೆಕ್ಟರ್ ಇದ್ರು, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್. ಅವರು ಮತ್ತೆ ನಮ್ಮ ಫಾದರ್ ಇಲ್ಲ ಬಹಳ ದೋಸ್ತಿ ಇದ್ರು ಗುಲ್ಬರ್ಗಾದವರು. ನನಗೆ ಗೊತ್ತಿಲ್ಲ, ಅವರಿಬ್ರು ಮಾತಾಡ್ಕೊಂಡ್ಬಿಟ್ಟಿದ್ದೆ. ನಮ್ಮ ತಂದೆ ಹತ್ರ ಬಂದ್ಬಿಟ್ಟಿದ್ದಾರೆ, ನಿಮ್ ಹುಡುಗನಿಗೆ ನಮ್ಮ ಹುಡುಗಿ ಕೊಡ್ತೀವಿ ಅಂತ ಹೇಳಿದ್ದೆ. ನನಗೆ ಗೊತ್ತಿಲ್ಲ ಇದು. ಕಡೆಗೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಅಪ್ಪ ಏನ್ ಮಾಡ್ದ, ನಾವು ಗುಲ್ಬರ್ಗ ಹೋಗ್ತಾ ಇದೀವೋ ಹುಡುಗಿ ನೋಡ್ಕೊಂಡ್ ಬರೋದಕ್ಕೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾವು ರಾಯಚೂರಲ್ಲಿ ಇದ್ವಲ್ಲ ಪ್ರೊಬೇಷನ್. ಆಯ್ತಪ್ಪ ಹೋಗ್ ಬನ್ನಿ ಅಂತ ಹೇಳಿದ್ರು. ಸರಿ ಹೋಗಿ ಬಂದಿದೆ, ಹುಡುಗಿಗೆಲ್ಲ ನೋಡ್ಕೊಂಡ್ ಬಂದಿ, ಪಸಂದ್ ಬಂದಿದೆ ಅಂತ ಹೇಳಿದ್ರು. ಆಯ್ತಪ್ಪ ನೀವ್ ಏನ್ ಹೇಳಿದ್ರೆ ಸರಿ ಅಂತ ಹೇಳಿದ್ರು. ಈ ಆಗಿದ್ದು 1 ವರ್ಷಕ್ಕೆ ಏನಾಯ್ತು, ನಾವು ನಿಶ್ಚಿತಾರ್ಥ ಮಾಡ್ಕೊಂಡ್ ಹೋಗ್ತಾ ಇದೀವಿ, ಆಮೇಲೆ ನಿನ್ಗೆ ಹೇಳ್ತೀನಿ ಯಾವಾಗ ಬರ್ಬೇಕು ಅಂತ. ಆಯ್ತಪ್ಪ ಹೋಗ್ ಬನ್ನಿ ಅಂತ ಹೇಳಿದ್ರು. ಕಡೆಗೆ ನಾವು ನೋಡಿಲ್ಲ. ಆಮೇಲೆ ಆಗಿದ್ದು ಒಂದು 8 ತಿಂಗಳಿಗೆ, ಬಾಬು ನೀನ್ 8 ದಿವಸ ಲೀವ್ ಹಾಕ್ಬಾ, ನಾವು ಅಲ್ಲಿ ಮದುವೆಗೆ ಹೋಗ್ಬೇಕು ಅಂತ ಹೇಳಿದ್ರು. ಆ ಮದುವೆಗೆ ಹೋದಾಗ ಅವತ್ತಿನ ದಿವಸ ಮುಹೂರ್ತ ಕೂತ್ಕೊಂಡಾಗೆ ನಾನು ನಮ್ಮ ಮಿಸಸ್ ನಾನು ನೋಡಿದ್ದು, ಪದ್ಮಾ ಅಂತ ಹೇಳಿದ್ದೆ. ಆಗ ನಾನು ಏನ್ ಅರ್ನ್ ಮಾಡ್ತಾ ಇದ್ದೆ, ನಮ್ಮ ಫಾದರ್ಗೂ ನಾವು ಫ್ಯಾಮಿಲಿ ಕೊಟ್ಬಿಡ್ತಾ ಇದ್ದೆ. ನಾವ್ ಏನೋ ಒಂದು 10-15 ರೂಪಾಯಿ ನಾವು ಜೋಬಲ್ಲಿ ಇಟ್ಕೊಳ್ತಾ ಇದ್ವಿ. ವಾರಕ್ಕೊಂದ್ಸಲಿ ಒಂದು ಪಿಕ್ಚರ್ ನೋಡೋದಷ್ಟೇ, ಅಲ್ಲ ಮಂತ್ಲಿ ಒಂದ್ಸಲಿ ಪಿಕ್ಚರ್ ನೋಡ್ತಾ ಇದ್ವಿ, ಪಿಕ್ಚರ್ ನೋಡ್ತಾ ಇದ್ವಿ ಅಷ್ಟೇ. ಬೇರೆ ಒಂದು ಅಭ್ಯಾಸಗಳೇನು ಇರ್ಲಿಲ್ಲ. ಆಗ ಲೈಫ್ ಬಹಳ ಕಷ್ಟ ಇತ್ತು. ನಾನು ಬೆಂಗಳೂರಿಗೆ ಹೋದ್ಮೇಲೆ ನನಗೆ ಶ್ರೀರಾಮ್ಪುರ ನನಗೆ ಫಸ್ಟ್ ಚಾರ್ಜ್ ಕೊಟ್ಬಿಟ್ರು. ಶ್ರೀರಾಮ್ಪುರಂ ಪೊಲೀಸ್ ಸ್ಟೇಷನ್ ಕೊಟ್ಟಿದ ತಕ್ಷಣ ಆಗ ಶ್ರೀರಾಮ್ಪುರದಲ್ಲಿ ಆಗ ಅದು ಬೇರೆ ಲೋಕಾನೇ ಇತ್ತದು. ಅಷ್ಟೊಂದು ರೌಡಿಸಮ್ ಇತ್ತು ಆಗ. ಗಾದಿಲ್ಗ, ಪಾಪಲ್ಗ, ರಾಜೇಂದ್ರ ಇವರು, ಮತ್ತೆ ಅಲ್ಲಿ ಕೊತ್ವಾಲ್ ರಾಮಚಂದ್ರ, ಈ ಕಡೆ ಜಯರಾಜು, ಯಾರು ಆಟೋ ರಿಕ್ಷಾ ಅಲ್ಲಿ ಹೋಗೋರಿಲ್ಲ. 6 ಗಂಟೆ ಆದ್ಮೇಲೆ ಕತ್ಲಾದ್ಮೇಲೆ ಯಾರು ಅಲ್ಲಿ ಓಕ್ಲಿಪುರಂಗೆ ಎಂಟರ್ ಆಗ್ತಾನೆ ಇರ್ಲಿಲ್ಲ. ಅಷ್ಟೊಂದು ಭಯಂಕರವಾಗಿತ್ತು. ನಾನು 1-2 ದಿವಸ ಇಟ್ಕೊಂಡೆ. ನಾನು ಸ್ಕೂಟರ್ ಇಟ್ಕೊಂಡಿದ್ದೆ. ಆ ಸ್ಕೂಟರ್ ಅಲ್ಲಿ ಓಡಾಡ್ತಾ ಇದ್ದೆ. ಒಂದ್ ದಿವಸ ಇದೆ ಸನ್ರೈಸ್ ಸರ್ಕಲ್ ಅಂತ ಇದೆ ಅಲ್ಲಿ ಶ್ರೀರಾಮ್ಪುರದಲ್ಲಿ. ಅಲ್ಲಿ ನಾನು ಸುಮಾರು ಮಧ್ಯಾಹ್ನ 1:15 ಬಂದೆ. ಬಂದಿದ ತಕ್ಷಣ ನೋಡಿದೆ ಎಲ್ಲಾರು ರಾಡ್ಸ್ ಗಿಡ್ಸ್ ಎಲ್ಲ ಹಿಡ್ಕೊಂಡಿದ್ದೆ. ಒಂದು ವೈನ್ ಸ್ಟೋರ್ ಮುಂದೆ ನಿಂತ್ಬಿಟ್ಟಿದ್ದಾರೆ. ನೋಡಿದೆ, ಹೋಗ್ರ ಇಲ್ಲಾಕ ನಿಂತ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಅಲ್ಲೊಬ್ಬ ಅಂಗಡಿ ಒಂದು ಕರ್ದ ನನ್ಗೆ, ಸರ್ ಇಲ್ಲಿ ಸ್ವಲ್ಪ ಬನ್ನಿ, ಅಲ್ಲಿ ಏನು ನಿಂತ್ಕೊಂಡ್ಬೇಡಿ, ಇಲ್ಲಿ ಬನ್ನಿ ಅಂತ ಹೇಳ್ದ. ಯಾಕಪ್ಪ ಅಂತ ಹೇಳಿದೆ. ಯಾಕೋ ಏನ್ ಸಮಾಚಾರ ಅಂದೆ. ಸರ್ ನಿಮ್ ಕೈಯಲ್ಲಾಗಲ್ಲ, ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡಿ ಸರ್ ಅಂತ ಹೇಳಿದೆ. ಏನ ದಯವಿಟ್ಟು ಹೊಟ್ಟೋಗ್ಬಿಡಿ, ನಿಮ್ ಕೈಯಲ್ಲಾಗಲ್ಲ ಅಂತ ಹೇಳ್ದ. ಏನೇ ಹಿಂಗೆ ಹೇಳ್ತಾ ಇದೆಯಾ? ಇಲ್ಲ ಸರ್ ಇಲ್ಲಿ ಬಹಳ ಭಯಂಕರ, ನಿಮ್ಗೆ ಹೊಡೆದಾಕ್ಬಿಡ್ತಾರೆ, ಬೇಡ ಇನ್ನು ಹೋಗಿ, ಇನ್ನ ಮಧ್ಯಾಹ್ನ ರಾತ್ರಿವರೆಗೂ ನಡೆಯೋದೇ ಅಂತ ಹೇಳ್ಬಿಟ್ಟ. ಅವತ್ತಿನ ದಿವಸ ನಂದು ಸ್ಟಾರ್ಟ್ ಆಗಿದ್ದು ಸರ್ ರೌದ್ರ ಅವತಾರ. ಸರ್ ಇಟ್ ದಿ ಫಸ್ಟ್ ಡೇ, ಇಸ್ ದಿ ಬಿಗಿನಿಂಗ್ ಆಫ್ ಮೈ ರೌದ್ರ ಅವತಾರ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇದ್ರೆ ನಾನಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅವ್ರಿರ್ಬೇಕು. ಕಡೆಗೆ ಅಷ್ಟೊತ್ತಿಗೆ ನಮ್ಗೆ ಏನಾಗೋಯ್ತು, ಗೌಡಾಚಾರ ಸಾಹೇಬ್ರಿದ್ದು, ಏನ್ ಮಾಡ್ತಾ ಇದೆಯಾ ನೀನಲ್ಲಿ, ಸ್ವಲ್ಪ ಕಂಟ್ರೋಲ್ ಮಾಡೋ, ನಿನ್ಗೆ ಹಾಕಿರೋದು ಕಂಟ್ರೋಲ್ ಮಾಡೋದಕ್ಕೆ ನೀನು ಅಲ್ಲಿ ಇಲ್ಲಿ ಸುತ್ತಾಡ್ಬೇಡ ಅಂತ ಹೇಳ್ತಾ ಇದ್ರು. ನಾನು ಏನು ಮಾಡೋದು ಸರ್, ಇದು ಹಿಂಗೆಲ್ಲ ಇದೆಲ್ಲ ಮಾಡೋ, ಏನಾರ ಮಾಡೋ, ಗಿವನ್ ಫ್ರೀ ಹ್ಯಾಂಡ್ ಅಂತ ಹೇಳಿದ್ರು. ಆಗ ಇದೇ ಕಾರ್ತಿಕೇಯನ್ ಸಾಹೇಬ್ರು ಇದ್ರು, ಮತ್ತೆ ಹಳ್ಳಂಕರ್ ಸಾಹೇಬ್ರು ಎಲ್ಲ ಇದ್ರು ಲಾ ಅಂಡ್ ಆರ್ಡರ್ ಅಲ್ಲಿ. ಗಿವನ್ ಫ್ರೀ ಹ್ಯಾಂಡ್, ಡೂ ಇಟ್ ಅಂತ ಹೇಳಿದ್ರು. ಕಡೆಗೆ ಆವತ್ತಿನ ದಿವಸದಿಂದ ಸ್ಟಾರ್ಟ್ ಆಯ್ತು ಸರ್. ಹೋದೆ ಸೀದಾ ಮತ್ತೆ ಡ್ರೆಸ್ ಹಾಕೊಂಡು ಬಂದೆ. ನಾನು ಸಾಯಂಕಾಲ ಬಂದು ಮತ್ತೆ ಅಲ್ಲೇ ನಿಂತ್ಕೊಂಡಿದ್ದೆ. ಶುರು ಮಾಡಿದೆ. ಯಾರಿದ್ರು ಅವ್ರಿಗೆಲ್ಲ ಎತ್ತಾಕೊಂಡು ಬಂದ್ಬಿಟ್ಟೆ. ಎತ್ತಾಕೊಂಡು ಬಂದಿದ್ದೆ. ಆಗ ಸಾಕಲ್ಲ ಹತ್ರ ಸರಿಯಾಗಿ ಜಾಡ್ಸಿದ್ವಿ ಸರ್. ಈಗ ಜಾಡ್ಸಕ್ಕಾಗಲ್ಲ ಸರ್. ಈಗ ಆಗೇನು ಕಂಬಕ್ಕೆ ಕಟ್ಟಿದೆ ಹೊಡಿತಾ ಇದ್ವಿ ಸರ್. ಆಗ ಶ್ರೀರಾಮ್ಪುರದಲ್ಲಿ ಆ ಕಂಬ ಕಟ್ಟೆ ಅದು ಮತ್ತೆ ರಾಮಚಂದ್ರಪುರ ಇವೆಲ್ಲ ಬಹಳ ಡೇಂಜರಸ್ ಇದ್ವು ಸರ್. ಯಾರು ಪೊಲೀಸ್ನವ್ರು ನೋಡೋದಕ್ಕೆ ಹೆದರ್ತಾ ಇದ್ವಿ. ಆ ಕಡೆ ಆಯಿಲ್ ಕುಮಾರ್ ಬರೋಣ ರಾತ್ರಿ 10 ಗಂಟೆಗೆ, ಅವನು ಬುಲೆಟ್ ಅಲ್ಲಿ ಆಯಿಲ್ ಕುಮಾರ, ಬೂಟಾಸ್ ಕುಮಾರ್ ಅಂತ ಹೇಳಿದೆ ಅವನು. ಆ ಕಡೆ ರಾಮಚಂದ್ರಪುರದಲ್ಲಿ ಅವನು ಕೊತ್ವಾಲ, ಅವನು ಇದು ಬರೋನು. ಈ ಕಡೆ ಶಿವ ಶುರು ಮಾಡೋನು. ಇವ್ರಿಗೆಲ್ಲ ಸರಿ ನಾನು ಒಬ್ಬನೇ ಮದ್ದು ಅಂತ ಹೇಳಿದ್ದೆ. ಅಷ್ಟೊತ್ತಿಗೆ ನನ್ನ ಜೊತೆನಲ್ಲಿ ಇವರು ಇದ್ರು, ರಮೇಶ್ ಚಂದ್ರ ಅಂತ ಹೇಳಿದೆ, ಈಗ ACP ಜಯನಗರ್ ಅವರು ಇದ್ರು. ಅವ್ರಿಗೂ ಸಹ ನಾವಿಬ್ರು ಕೂತ್ಕೊಂಡಿದ್ದೆ. ನಡೆಯ ನೋಡ್ಕೊಳ್ಳೋ ಒಂದು ಚಾಲೆಂಜ್ ಅಂತ ಹೇಳಿದ್ರು. ಆಗ ಹೇಳಿದ ತಕ್ಷಣ ಅಲ್ಲಿ ರಾಜೇಂದ್ರ, ಮತ್ತೆ ಅಲ್ಲೇನಾಯ್ತು ಸ್ವತಂತ್ರ ಪಾಳ್ಯ ಹನುಮಂತ ನಗರ ಅಂತ ಹೇಳಿದ್ರೆ ಯಾರು ಹೋಗಕ್ಕಾಗಲ್ಲ ಸರ್ ಅಲ್ಲಿ. ಈಗ ಬಹಳ ವೆರಿ ಡಿಫಿಕಲ್ಟ್ ಟು ಗೋ ಆ ಟೈಮಲ್ಲಿ. ಆಗ ಅಷ್ಟೊಂದು ರೌಡಿಗಳಿದ್ರು ಅಲ್ಲಿ. ಅದೇನೋ ಅದು ಹಾಗೆ ಡೆವಲಪ್ ಆಗಿ ಬಂದ್ಬಿಡ್ತು, ಯಾರು ಕಂಟ್ರೋಲ್ ಮಾಡಿರ್ಲಿಲ್ಲ ನಾವು ಅದಕ್ಕೆ. ಆಗ ಐ ಆಮ್ ದ ಫಸ್ಟ್ ಆಫೀಸರ್ ಟು ಎಂಟರ್ ಇಂಟು ದಟ್ ಸ್ವತಂತ್ರ ಪಾಳ್ಯ ವಿತ್ ಒಬ್ಬನೇ ಹೋಗ್ತಾ ಇದ್ದೆ ನಾನು. ಅದೇನೋ ಬುಲೆಟ್ ಮೋಟರ್ ಸೈಕಲ್ ಒಬ್ಬನೇ ಹೋಗ್ತಾ ಇದ್ದೆ. ಎಲ್ಲೆಲ್ಲಿ ರೌಡಿಗಳಿದೆ ಅವ್ರ ಮನೆ ಒಳಗಡೆ ಬುಲೆಟ್ ನುಗ್ಗಿಸ್ತಾ ಇದ್ದೆ ನಾನು. ನೋಡೋಣ ಏನಾಗುತ್ತೆ ಅಂತ ಹೇಳುತ್ತೆ. ಈ ಕಡೆ ರಿವಲ್ವರ್ ಹಾಕೊಂಡಿದ್ದೆ. ಯಾವಾಗ ನಮ್ಮ ದೊಡ್ಡ ಸಾಹೇಬ್ರು, ಗಣದತ್ತ ಸಾಹೇಬ್ರು, ಹಳ್ಳಂಕರ್ ಸಾಹೇಬ್ರು ನಮ್ಗೆ ಯಾವಾಗ ಫ್ರೀ ಹ್ಯಾಂಡ್ ಕೊಟ್ಟರು ಬಿಡೋದಿಲ್ಲ ಸರ್ ನಾನು ಅಂತ ಹೇಳಿದೆ. ಸಾರ್ಯಾಗಿ ಹೊಡೆದು ಅದೇ ಹನುಮಂತ ನಗರ ಮತ್ತೆ ಈ ಸ್ವತಂತ್ರ ಪಾಳ್ಯದಲ್ಲಿ ಇವತ್ತು ರಾಮರ ದೇವಸ್ಥಾನ ಇದೆ, ಅಲ್ಲೊಂದು ಕಂಬ ಇದೆ ಸರ್. ಇನ್ನ ಅದೇ ಕಂಬಕ್ಕೆ ನಾನು ಅದೇ ಕತ್ತೆ ನಂಜುಂಡ ಮತ್ತೆ ಈ ರಾಜೇಂದ್ರ ಇವರಿಗೆಲ್ಲ ನಾನು ಕಟ್ ಹೊಡೆದಿದ್ದೆ ನಾವೆಲ್ಲ ಶ್ರೀರಾಮ್ಪುರದಲ್ಲಿ. ಐ ಆಮ್ ದ ಫಸ್ಟ್ ಆಫೀಸರ್ ಇನ್ ದ ಹೋಲ್ ಆಫ್ ಬ್ಯಾಂಗ್ಳೂರ್ ಸಿಟಿ ಹಿಸ್ಟ್ರಿನಲ್ಲಿ ಹೇಳ್ಬೇಕಂದ್ರೆ ಒಂದೇ ದಿವಸದಲ್ಲಿ 9 ಜನಕ್ಕೆ ಗಡಿಪಾರು ಮಾಡಿದವು. ಅಷ್ಟೊತ್ತಿಗೆ ಏನ್ ಮಾಡಿದ್ರೆ ಸಾನ್ಸಿ ಡಕಾಯಿತು ಮಹದೇವಪುರದಲ್ಲಿ ಡಕಾಯಿತಿ ಮಾಡಿಬಿಟ್ಟಿದ್ದಾರೆ. ಮತ್ತೆ ಇದರಲ್ಲಿ KG ಹಳ್ಳಿ ಕಡೆ ಡಕಾಯಿತಿ ಮಾಡಿದ್ದಾರೆ. ಮತ್ತೆ RT ನಗರ ಆ ಕಡೆ ಕೋರಮಂಗಲ ಕಡೆ ಡಕಾಯಿತಿ ಮಾಡಿದ್ದಾರೆ. ಈ ಕೋರಮಂಗಲದಲ್ಲಿ ಡಕಾಯಿತಿ ಮಾಡಿದ್ದನ್ನ ಸಾಮಾನುಗಳನ್ನ ಏನ್ ಮಾಡಿದ್ದಾರೆ, ಇದೇ ನಮ್ಮ TV ಟವರ್ ಇದೆಯಲ್ಲ ಅಲ್ಲೊಂದು ದೊಡ್ಡ ಮೋರಿ ಇತ್ತು. ಆ ಮೋರಿ ಕೆಳಗಡೆ ತಂದು ಇಟ್ಬಿಟ್ಟಿದ್ರು. ಆಗ ಗಪ್ ಅಂತ ಹೇಳ್ಕೊಂಡ ತಕ್ಷಣ ಇಷ್ಟು ಕೊಳಚಾಗಿರ್ತಾರೆ ಸರ್.
ಈ ಸಂಡಾಸ್ ಮಾಡಿರ್ತಾರಲ್ಲ ಅದೆಲ್ಲ ಅವ್ರ ಮೈಗೆ ಹಚ್ಕೊಂಡಿರ್ತಾರೆ ಅವರೆಲ್ಲ. ಈ ಪೊಲೀಸ್ನವ್ರು ಸಿಕ್ಕಿದ್ರೆ ವಾಸನೆಗೆ ಓಡೋಟಬಿಡ್ಲಿ ಅಂತ ಅಷ್ಟೊಂದು ಭಯಂಕರ ಅವರು. ನೀವು ಏನೇ ಅವ್ರಿಗೆ ಟಾರ್ಚರ್ ಮಾಡಿದ್ರೇನೋ ಅವರು ಏನೋ ತಗೊಂಡ ಅಂಥ ಅವರು ಅಂಥ ಒಂದು ಬಹಳ ಗಟ್ಟಿ ಮನಸ್ಸವ್ರವರು. ಇದೆಲ್ಲ ಹಚ್ಕೊಂಡ್ಬಿಡ್ತಾವ್ರು ಅದೆಲ್ಲ. ಆ ವಾಸನೆಗೆ ನಮ್ಗೆ ಇದಾಯ್ತು. ಅದನ್ನ ಬಟ್ಟೆ ಹಾಕೊಂಡಿದ್ದೆ ಅವ್ರಿಗೆಲ್ಲ ಕರ್ಕೊಂಡ್ ಇಬ್ರು ಸಿಕ್ಬಿಟ್ರು. ಇಬ್ರು ಕರ್ಕೊಂಡ್ಬಂದಿದ್ದು ಸೀದಾ ಅಲ್ಲಿಂದ HL ಪೊಲೀಸ್ ಸ್ಟೇಷನ್, ಬಹಳ ಫೇಮಸ್ ಪೊಲೀಸ್ ಸ್ಟೇಷನ್ ಸರ್ ಸೊಳ್ಳೆಗಳಿಗೆ. ಅಲ್ಲಿ ಹೋಗಿದ್ದೆ ಶುರು ಮಾಡಿದ್ವಿ ಸರ್. ಅಲ್ಲೆಲ್ಲ ಅವರೆಲ್ಲ ಡೀಟೇಲ್ಸ್ ಕೊಟ್ಟರು. ಕೊಟ್ಟಿದ ತಕ್ಷಣ ಸಾಹೇಬ್ರು ಹೇಳಿದ್ರು ಇಮಿಡಿಯೇಟ್ ಆಗಿ ಫ್ಲೈ ಆಗ್ರಪ್ಪ, ಅಲ್ಲಿಂದ ಎಲ್ಲ ಮಾಡ್ಕೊಂಡು ಬನ್ನಿ. ಸೀದಾ ನಾವು ಹೋದ್ವಿ. ವಿತಿನ್ 24 hours ಆ ಗ್ಯಾಂಗ್ ಮೆಂಬರ್ಸ್ ಇಬ್ರು ಮೂವರು ಕರ್ಕೊಂಡ್ ಬಂದ್ಬಿಟ್ವಿ. ಪ್ಲಸ್ ಅಲ್ಲಿದ್ದು ಫೋಟೋಸ್ ಗೀಟೋಸ್ ಅವ್ರು ಇವ್ರದ್ದು ಎಲ್ಲ ಸುಲ್ತಾನ್ಪುರಿ ಮತ್ತೆ ಮಂಗೋಲ್ಪುರಿ ಅಂತ ಅವ್ರದ್ದು ಬೇಸಿದ್ದು ಸರ್. ಅದು ಸಾನ್ಸೈಟ್ ಕಾಯಿಸ್ತು. ಸೀದಾ ನಾವು ತಗೊಂಡಿದ್ದೆ ಬಂದ್ಬಿಟ್ವಿ. ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದ DIG ವಾಸ್ ವೆರಿ ಪ್ಲೀಸ್ ವಿತ್ ಮೈ ವರ್ಕ್. ಒಂದ್ ದಿವಸ ಕರೆದ್ರು, ಸಿಂಗ್ ಯು ಹ್ಯಾವ್ ಟು ಗೋ ಫಾರ್ ಅ ಬಿಗ್ ಆಪರೇಷನ್ ಅಂತ ಹೇಳಿದ್ರು. ಸರ್ ಹೇಳಿ ಸರ್ ಆಪರೇಷನ್ ಏನ್ ಸರ್, ಐ ಆಮ್ ರೆಡಿ ಟು ಡೂ ಎನಿ ದಿಸ್ ಥಿಂಗ್ ಅಂತ ಹೇಳಿದೆ. ಇಲ್ಲಪ್ಪ ನಿಮ್ಗೆ ಆಗುತ್ತಾ ಅಂತ ಹೇಳಿ. ಸರ್ ಆಗುತ್ತೆ ಸರ್ ನನಗೇನು ಹೇಳಿ ಸರ್ ಅಂತ ಹೇಳಿದೆ. ಹಾಗಾದ್ರೆ ನೀನು ಸಾಯಂಕಾಲ ನೀನು ಸ್ವಲ್ಪ ಬ್ಯಾಗೇಜ್ ತಗೊಂಡಿದೆ, ಯು ಕಮ್ ನಿಯರ್ ವೇರ್ ಯು ವಿಲ್ ಕಮ್ ಅಂತ ಹೇಳಿದ್ರು. ಸರ್ ನೀವು ಎಲ್ಲಿ ಹೇಳಿದ್ರೆ ಅಲ್ಲಿ ಬಂದ್ಬಿಡ್ತೀನಿ ಸರ್. ಇಲ್ಲ ಹತ್ರದಲ್ಲಿ ಎಲ್ಲಿ ಬರ್ತೀಯಾ ಸರ್, ಸೈಂಟ್ ಮಾತಾ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದಿರ್ತೀನಿ ಅಂತ ಹೇಳಿದ್ರು. ಸರಿ ಏನಪ್ಪ ಅಂತ ಹೇಳಿದೆ. ನಾನು ಇಮಿಡಿಯೇಟ್ ಆಗಿ ಮನೆಗೆ ಹೋಗಿದ್ದೆ, ಡ್ರೆಸ್ ಮಾಡ್ಕೊಂಡಿದ್ದೆ, ಸೀದಾ ಬಂದ್ಬಿಟ್ಟೆ. ನಾನು ಮನೆಯಲ್ಲೂ ಹೇಳಿಲ್ಲ ಏನು ಆಗುತ್ತೆ ಏನು ಮುಂದೆ ಅಂತ ಹೇಳಿದೆ. ಬಂದಾಗ ಅಲ್ಲಿ ಸಾಹೇಬ್ರು ಇದ್ದಾಗ ಅಲ್ಲಿ ಸಾಹೇಬ್ರು ಕಾರ್ ಕರೆಕ್ಟಾಗಿ ಬಂತು. ಕರೆಕ್ಟಾಗಿ 6 ಗಂಟೆಗೆ ಸಾಹೇಬ್ರ ಕಾರ್ ಬಂತು. ಸಾಹೇಬ್ರ ಕಾರ್ ಕೂಡಿಸ್ಕೊಂಡಿದ್ದೆ. ಸೀದಾ ಅಲ್ಲಿಂದ ನನಗೆ ಸಿಂಗ್ ಬಹಳ ಇದು ಕಾನ್ಫಿಡೆನ್ಸ್ ಇಲ್ಲಪ್ಪ, ಯಾರಿಗೂ ಹೇಳ್ಬೇಡ ಅಂತ ಹೇಳಿ. ಸರ್ ನನಗೆ ಹೇಳೋ ಪ್ರಮೇಯ ಬರಲಿಲ್ಲ ಸರ್, ಯು ಟೆಲ್ ಮಿ ದ ವರ್ಕ್ ಅಂಡ್ ಐ ವಿಲ್ ಡೂ ಇಟ್ ಸರ್, ದಟ್ಸ್ ಆಲ್, ಯುವರ್ ಆರ್ಡರ್ಸ್ ಐ ಆಮ್ ವೇಟಿಂಗ್ ಅಂತ ಹೇಳಿದೆ. ಸೀದಾ ಅಲ್ಲಿಗೆ ಸದಾಶಿವನಗರ ಶ್ರೀ SM ಕೃಷ್ಣ ಸಾಹೇಬ್ರ ಮನೆಗೆ ಹೋದ್ವಿ. ನೋಡಪ್ಪ ಯು ಹ್ಯಾವ್ ಟು ಕ್ಯಾರಿ ದಿ ಕ್ಯಾಶ್ ಟು ಚೆನ್ನೈ, ಬಹಳ ಕಾನ್ಫಿಡೆನ್ಷಿಯಲ್ ಇದು. ಅಂಡ್ ಅವನೇನು ಡಿಮ್ಯಾಂಡ್ ಮಾಡಿದ್ದಾನೆ ವೀರಪ್ಪ ಈ ರಾಜ್ಕುಮಾರ್ ಹಿಡಿದಕ್ಕೆ ಅಂತ. ಅಷ್ಟೊತ್ತಿಗೆ ಜುಲೈ 31 ಅಲ್ಲ, ಜುಲೈ ಮಹಾಲಯ ಅಮಾವಾಸ್ಯೆ ದಿವಸ ರಾಜ್ಕುಮಾರ್ಗೆ ಕಿಡ್ನಾಪ್ ಆಗೋಗ್ಬಿಟ್ಟಿತ್ತು. ಆಗ ಆಗಿದ್ದೆ ಇದೆಲ್ಲ ನಡೀತಾ ಇತ್ತು ಬಹಳ. ಆಗ ನಾನು ಇಂಟೆಲಿಜೆನ್ಸ್ ಅಲ್ಲಿ ಇದ್ದಲ್ಲ, ಬಹಳ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೆ ಅಲ್ಲಿಗೆ. ಆಗ ನಮ್ಮ ಶ್ರೀನಿವಾಸನ್ ಸಾಹೇಬ್ರು ಅಂತ ಹೇಳಿದ ಒಬ್ರು ADG ಇದ್ರು. ಅವರು ಸ್ಪೆಷಲ್ ಎಮಿಷನರಿ ಟು ಮಿಸ್ಟರ್ ಕರುಣಾನಿಧಿಗೆ ಹಾಕ್ಬಿಟ್ಟಿದ್ರು. ಅವರಲ್ಲಿಂದ ಇನ್ಫಾರ್ಮೇಶನ್ ತರ್ತಾ ಇದ್ರು. ಬಟ್ ನಾನು ಇಲ್ಲಿ ಎಲ್ಲ ಡೇಟಾ ಎಲ್ಲ ಕಲೆಕ್ಷನ್ ನಾನೇ ಮಾಡ್ತಾ ಇದ್ದೆ, ಎಲ್ಲೆಲ್ಲಿ ಹೋಗ್ತಾ ಇದೆ, ಏನೇನು ಮೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದೆ. ವೀರಪ್ಪನ ಬಗ್ಗೆ ಎಲ್ಲ ಕಡೆಗೆ ನನಗೆ ಏನ್ ಮಾಡಿದ್ರು, ಮನೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಬಹಳ ಕಾನ್ಫಿಡೆನ್ಷಿಯಲ್ ಏನ್ ಮಾಡೋದು, ಸರಿ ಸರ್ ಐ ವಿಲ್ ಡೂ ಇಟ್ ಸರ್, ಯು ಹ್ಯಾವ್ ಟು ಟೇಕ್ ದಿಸ್ 10 crores ಟು ದಿಸ್ ಥಿಂಗ್ ಚೆನ್ನೈ, ಬಹಳ ಕೇರ್ಫುಲ್ ಆಗಿ ಹೋಗ್ಬೇಕು, ಒಂದು ಟಾಟಾ ಸಫಾರಿ ಕೊಡ್ತೀನಿ ಅಂತ ಹೇಳಿ. ಆಯ್ತು ಸರ್. ಟಾಟಾ ಸಫಾರಿ ಯಾರು ಅಂತ ಹೇಳಿದ್ರೆ ನಮ್ಮ ರಾಜ್ಕುಮಾರ್ ಫ್ಯಾಮಿಲಿಯಲ್ಲೇ ಒಬ್ರು ಯಾರು ಡ್ರೈವರ್ ಇದ್ರು, ಅವ್ರಿಗೆ ಹಾಕಿದ್ರೆ ಪರವಾಗಿಲ್ಲ ಸರ್, ನಾನು ಅವ್ರು ಟೇಕ್ ಕೇರ್ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಾನು ಸಫಾರಿ ಡ್ರೆಸ್ ಎಲ್ಲ ಹಾಕೊಂಡಿದ್ದೆ, ಒಂದು 2 ರಿವಾಲ್ವರ್ ಎಲ್ಲ ಹಾಕೊಂಡಿದ್ದೆ. ನಾನು ಹಾಕೊಂಡಿದ್ದೆ. ಫಸ್ಟ್ ಕನ್ಸೈನ್ಮೆಂಟ್ 10 ಇದು ಒಂದು 8-10 ಇದಿತ್ತು ಬ್ಯಾಗೇಜಸ್ ಅಲ್ಲೆಲ್ಲ ಕರೆನ್ಸಿನೇ ಇತ್ತು. ಆ ರೂಮಲ್ಲಿ ನೋಡಿದ್ರೆ ಸರ್, ಮತ್ತೆ ನನ್ಗೆ ಯಾಕಂದ್ರೆ ಇದು ರೂಮ್ ಕೊಟ್ಬಿಟ್ಟಿದ್ರೆ ಸಾಕು ಅಂತ ಇತ್ತು. ಫುಲ್ ಆಫ್ ಕರೆನ್ಸಿ ಸರ್ ಆ ರೂಮಲ್ಲಿ. ಒಂದು ರೂಮ್, ಆ ರೂಮಲ್ಲಿ ಖಾಲಿ ಕರೆನ್ಸಿನೇ ಸರ್, ಬೇರೆ ಏನಿಲ್ಲ. ಆಯ್ತು. ಆಮೇಲೆ ನನಗೆ ಎಲ್ಲೇ ನಿಂತ್ಕೊಂಡಿದ್ದೆ ಮುಂದ್ಗಡೆ. ಆಮೇಲೆ ಎಲ್ಲ ರೆಡಿನಪ್ಪ ಯು ಕಮ್ ಇನ್ಸೈಡ್ ಅಂತ ಹೇಳಿದ್ರು ನಮ್ಮ DIG ಸಾಹೇಬ್ರು. ನಾನು ಒಳಗಡೆ ಹೋದೆ, ಕಮ್ಮಿ ಅಂತ. ಅಲ್ಲಿ ಹೋಗ್ಬಿಟ್ಟು SM ಕೃಷ್ಣ ಸಾಹೇಬ್ರು ಮತ್ತೆ ಖರ್ಗೆ ಸಾಹೇಬ್ರು ಅಲ್ಲಿ ಕೂತ್ಕೊಂಡಿದ್ರು. ಇಟ್ಸ್ ಮೈ ಡ್ಯೂಟಿ ಟು ವಿಶ್ ದೆಮ್ ಅಂಡ್ ದೇರ್ ವಾಸ್ ಅನದರ್ ಪರ್ಸನ್ ವಿತ್ ವೈಟ್ ಸಫಾರಿ ಸರ್. ಅವನು ಯಾರು, ನನಗೆ ಏನು ಬೇಕಾಗಿತ್ತು ನನಗೆ ನಿಂತ್ಕೊಂಡು, ಸರ್ ನಮಸ್ಕಾರ ಸರ್, ಹುಷಾರ್ ಸಲೇಕರ್ ಜನ ಅಂತ ಹೇಳಿದೆ. ಖರ್ಗೆ ಸಾಹೇಬ್ರು ಹೇಳಿದ್ರು. ಖರ್ಗೆ ಸಾಹೇಬ್ರು ನಾನು ಅವ್ರು ಕಾಲೇಜ್ ಸ್ಟೂಡೆಂಟ್ ಆಗಿದ್ದಂಗಿದ್ದ ನಾನು ನೋಡ್ತಾ ಇದ್ದೀನಿ. ನಾನು ಅವರು ನಮ್ಮ ಫಾದರ್ ಇನ್ ಲಾ ಅವರು ಸ್ಟೂಡೆಂಟ್. ಅವರು ಖರ್ಗೆ ಸಾಹೇಬ್ರು ಇವತ್ತು ಐ ಗಾಟ್ ಗ್ರೇಟ್ ರೆಸ್ಪೆಕ್ಟ್ ಹಿಮ್. ಬಟ್ ಅವರು ನಮ್ಮ ಮೇಲೆ ಇದು ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಆಯ್ತು. ನಾನೇನ್ ಮಾಡಿದೆ, ಸರಿ ಅಂತ ಹೇಳಿದೆ. ಅವ್ರು ಆರ್ಡರ್ ಎಲ್ಲ ತಗೊಂಡಿದ್ದೆ. ಸೀದಾ ನಾನು ಏನ್ ಮಾಡಿದೆ, ನೀನು ತಗೊಂಡು ಹೋಗ್ಬೇಕಪ್ಪ, ಆಯ್ತಪ್ಪ ನಿನ್ ದಾರಿನಲ್ಲಿ ಏನು ಆಗಬಾರ್ದು, ಇದನ್ನ ಯು ಹ್ಯಾವ್ ಟು ರೀಚ್. ಅಂಡ್ ವೆನ್ ಯು ಗೋ ಟು ಚೆನ್ನೈ ನೀನು ಹೋದಾಗ ಅರ್ಲಿ ಮಾರ್ನಿಂಗ್ ನಿನ್ಗೆ ಇವ್ರು ಸಿಗ್ತಾರೆ, ಯಾರು ಶಿವರಾಜ್ ಕುಮಾರ್ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಸಿಗ್ತಾರೆ ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳಿದೆ. ನಾನೇನ್ ಮಾಡಿದೆ, ಆದ್ರೆ ಅತಿ ಬೈ 8 o'clock ನಾನು ಬೆಂಗಳೂರು ಬಿಟ್ಟಿದ್ದಾರೆ. ರಿಂಗ್ ರೋಡಿಂದ ಸೀದಾ ಬಂದ್ಬಿಟ್ಟಿದ್ದೆ. ಮಡ್ರಾಸ್ ರೂಟ್ ಹಿಡಿದಿದ್ದೆ. ನಾವೇನ್ ಮಾಡಿದೆ, ಸ್ಲೋ ಆಗಿ ಹೋಗ್ತಾ ಇದ್ವಿ, ಆ ಕಡೆ ಈ ಕಡೆ ನೋಡ್ಕೊಂಡಿದ್ದೆ, ಯಾರನ್ನ ಫಾಲೋ ಮಾಡ್ತಾ. ಬೇಕಾದ್ರೆ ಹೆವಿ ಕ್ಯಾಶ್ ಇತ್ತಲ್ಲ 10 crores. ಆಮೇಲೆ ಬಂದೆ. ಪಲನ್ನೇರ್ ಹತ್ರ ಬರೋ ಅಷ್ಟಿಗೆ ಕ್ರಾಸ್ 132 ಆಗಿತ್ತು ಸರ್. ಆಗ 132 ಆಗಿದಾಗ ಅಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದ. ಅಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಬ್ಯಾರಿಕೇಡ್ ಹಾಕಿದೆ. ನಿಲ್ಲಿಸ್ಬಿಟ್ಟ ನಮ್ಮ ಕಾರ್ಗೆ, ನಮ್ಮ ವೆಹಿಕಲ್ಗೆ, ಟಾಟಾ ಸಫಾರಿಗೆ. ನಿಲ್ಲಿಸ್ಬಿಟ್ಟಿದೆ. ಎಕಡೆ ಪೋದ ಉಂಡಾರು ಅಂತ ಹೇಳಿದ್ರು. ನಾವ್ ಹೇಳಿದ್ವಿ, ಇಲ್ಲಪ್ಪ ನಾ ಇದಕ್ಕೆ ಹೋಗ್ತಾ ಇದ್ವಿ, ಚೆನ್ನೈಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ. ಒಳಗಡೆ ನೋಡ್ದ ಅವನು. ಸೂಟ್ ಕೇಸ್ ಎಲ್ಲ ಇದೆಯಲ್ಲ ಅಂತ ಹೇಳಿದ. ಇಲ್ಲ, ನಮ್ಮ IG ಒಬ್ರು ಸಿಂಗಾಪುರ್ಗೆ ಹೋಗ್ತಾ ಇದ್ದಾರೆ, ಅವ್ರ ಲಗೇಜ್ ಎಲ್ಲ ಇದೆ. ಇಲ್ಲ ರಾತ್ರಿ ಆಗಿದೆ, ನಾನು ನೋಡ್ಲೇಬೇಕು ಅಂತ ಹೇಳಿದ. ನನ್ಗೆ ಯಾಕೋ ಸ್ವಲ್ಪ ಡೌಟ್ ಆಯ್ತು, ಇದೇನೋ ಆಗೋದಪ್ಪ ಅಂತ ಹೇಳಿದೆ. ಸೀದಾ ನಾನು ಮಾಡಿದೆ, ಗಾಡಿನ ಕೆಳಗಡೆ ಇಳಿದೆ. ನನ್ನ ಐಡೆಂಟಿ ಕಾರ್ಡು ಅದು ಇದು ಎಲ್ಲ ತೋರಿಸಿ, ರಿವಾಲ್ವರ್ ಎಲ್ಲ ತೋರಿಸಿದೆ. ಹೀಗಿರುವಾಗ ನಾನು ಒಬ್ಬ ಪೊಲೀಸ್ ಆಫೀಸರು ಏನೇ ಮಾತಾಡ್ತಾರೆ. IG ಹೋದ್ರೆ ಏನೋ ಬರೀ ಕೈಯಲ್ಲಿ ಹೋಗ್ತಾರ, ಏನೋ ಸೂಟ್ ಕೇಸ್ಗಳು ಅದು ಇದು ಎಲ್ಲ ತಗೊಂಡು ಹೋಗ್ತಾನೆ. ಆಯ್ತು ಸರ್ ಅಂತ ಹೇಳಿ ಸಲ್ಯೂಟ್ ಮಾಡ್ದ. ಸೀದಾ ಅಲ್ಲಿ ಬಿಟ್ಟಿದೆ ಸರ್, ಬೇರೆ ಗತಿ ಅಂತ ಹೇಳಿದ್ರೆ ಸೀದಾ ನಾವು ಚೆನ್ನೈ ರೀಚ್ ಆಗ್ಬಿಟ್ಟೆ ಸರ್.
4:45 ನಾವು ಅಲ್ಲಿ ಮೆರಿನಾ ಬೀಚ್ ಹತ್ರ ಹೋಗಿದ್ವಿ. ಮೆರಿನಾ ಬೀಚ್ ಅಂತೀನಿ, ಮೆರಿನಾ ಬೀಚ್ ಯಾವ್ದೋ ಬೀಚ್ ಇದೆ ಸರ್, ನಮ್ಮ DG ಆಫೀಸ್ ಎಲ್ಲ ಇದೆ ಅಲ್ಲಿ DG ಚೆನ್ನೈ ಆಫೀಸ್ ಎಲ್ಲ ಇದೆ, ಅಲ್ಲಿ ನಾವು ಹೋದ್ವಿ ಸರ್. ಅಲ್ಲಿ ಹೋಗಿದ ತಕ್ಷಣ ಇನ್ನ ಇವ್ರು ಬಂದಿರಲಿಲ್ಲ. ಆಮೇಲೆ 5:30 ಸ್ವಲ್ಪ ಬೆಳಕಾದಂಗೆ ಇವರು ಜಾಗಿಂಗ್ ಸೂಟ್ ಅಲ್ಲಿ ಬಂದ್ಬಿಟ್ರು. ನಮ್ಮ ಶಿವಣ್ಣ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಬಂದಿದೆ. ಆಮೇಲೆ ನಾನು ಅವ್ರು ಮೀಟ್ ಮಾಡಿದೆ. ಮೀಟ್ ಮಾಡಿದ ತಕ್ಷಣ ಸರಿ ಇಲ್ಲಿ ಬೇಡ, ಇಲ್ಲಿ ನಾವು ಇಲ್ಲಿ ಗುಟ್ಟಿ ವುಡ್ಲ್ಯಾಂಡ್ಸ್ ಹೋಟೆಲ್ ಅಂತ ಹೇಳಿ ಸೀದಾ ವುಡ್ಲ್ಯಾಂಡ್ಸ್ ಹೋಟೆಲ್ ಬಂದ್ರೆ ಅಲ್ಲಿ ಆಲ್ರೆಡಿ ರೂಮ್ ಮಾಡಿದ್ರು ಅಲ್ಲಿ ಶಿವರಾಜ್ ಕುಮಾರ್ ಮತ್ತೆ ಅಲ್ಲಿ ಹೋಗಿದೆ. ನಾವೆಲ್ಲ ತಿಳ್ಕೊಂಡಿದ್ದೆ, ಅಲ್ಲಿ ರೂಮ್ ಎಲ್ಲ ಇಟ್ಟಿದ್ದೆ ಸರ್. ಅಲ್ಲೆಲ್ಲ ಕ್ಯಾಶ್ ಎಲ್ಲ ಇತ್ತಲ್ಲ ಸರ್, ಯಾರಿಗೂ ಹೇಳ್ಬೇಡಿ ಇದು ಕ್ಯಾಶ್ ಎಲ್ಲ ಇದೆ ಸರಿ. ಯಾರಿಗೂ ಅವ್ರು ಪಾಪ ಹೇಳಿಲ್ಲ, ರೂಮಲ್ಲಿ ಇಟ್ಕೊಂಡಿದ್ದೆ. ನಾನು ಕಾಯ್ಕೊಂಡು ಅಷ್ಟೇ ಕೂತ್ಕೊಂಡಿರೋದು, ಚೇರ್ ಮೇಲೆ ಕೂತ್ಕೊಂಡಿದ್ದೆ. ಆಮೇಲೆ ಏನು ಮಾಡಿದ್ರು, ಸಿಂಗ್ ಅದು ನೆಕ್ಸ್ಟ್ ನಮಗೆ ಇನ್ಫಾರ್ಮೇಶನ್ ಬರುತ್ತೆ, ಯಾರು ಕೊಡ್ತಾರೆ ಸರ್ ಅಂತ ಹೇಳಿ. ಮಿಸ್ಟರ್ ರಜನಿಕಾಂತ್ ಅವರು ಮ್ಯಾನೇಜರ್ ಕೊಡ್ತಾರೆ ಇನ್ಫಾರ್ಮೇಶನ್, ನೆಕ್ಸ್ಟ್ ಅಲ್ಲಿ ಹೋಗಬೇಕಾಗತ್ತೆ ಅಂತ ಹೇಳಿದೆ. ಸರಿ ಸರ್ ಅಂತ ಹೇಳಿದ್ರೆ ಸುಮ್ಮನೆ ಇದ್ವಿ. ಈ ಸಾಯಂಕಾಲದವರೆಗೂ ನಮಗೆ ಮೆಸೇಜ್ ಬರಲಿಲ್ಲ, ಯಾಕಂದ್ರೆ ವೀರಪ್ಪನ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿಂದ ನಮಗೆ ಥ್ರೂ ಚಾನಲ್ ಬರ್ಬೇಕಿಲ್ಲಿ. ಆಮೇಲೆ ಮತ್ತೆ ಮೆಸೇಜ್ ಬಂತು. ಮೆಸೇಜ್ ಬಂದಿದ ತಕ್ಷಣ ಸರಿ ರಾತ್ರಿ ನಾವು ಹೋದ್ವಿ. ನಾವು ಹೋಗಿದ್ದೆ ರಜನಿಕಾಂತ್ ಅವ್ರ ಮ್ಯಾನೇಜರ್ ಮನೆಗೆ ಹೋದ್ವಿ. ಮ್ಯಾನೇಜರ್ ಮನೆಗೆ ಹೋಗಿದ ತಕ್ಷಣ ಅಲ್ಲಿ ಕತ್ಲಿತ್ತು. ಆಮೇಲೆ ನಾನು ಶಿವಣ್ಣನ್ಗೆ ಹೇಳಿದೆ, ಏನ್ ಸರ್ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ರಣ್ಣ, ಇಲ್ಲಿ ಏನು ಇವ್ರ ಮನೆ ಕೊಟ್ರೆ ಹೆಂಗೆ ಲೆಕ್ಕಾಚಾರ ಬೇಡವಾ ಅಂತ ಹೇಳಿದೆ. ಎಷ್ಟಾದ್ರೂ ನಾವು ಕ್ಯಾಲ್ಕುಲೇಟ್ ಹಾಕೊಂಡ್ಬೇಕಲ್ಲ. ಇಲ್ಲ ಸಿಂಗ್ ಕೊಟ್ಟು ಹೋಗೋಣ ಅಂತ ಹೇಳಿದೆ. ಆಮೇಲೆ ಏನು ಇನ್ಫಾರ್ಮೇಶನ್ ಬಂತು, ಮತ್ತೆ ನಾವಿನ್ನ ಹಾಗೆ ಕೂತ್ಕೊಂಡಿದ್ವಿ. ಮತ್ತೆ ಬೇಡ ಈಗ ನಾಳೆ ಬರ್ಲಿ ಅಂತ ಹೇಳ್ಬಿಟ್ಟ. ಮತ್ತೆ ನಾವು ನೆಕ್ಸ್ಟ್ ಡೇ ನಾವು ಅಲ್ಲಿ ಹೋದ್ವಿ. ನೆಕ್ಸ್ಟ್ ಡೇ ನಾವು ಮತ್ತೆ ಇಲ್ಲಿ ಬಂದ್ಬಿಟ್ಟು ಅಷ್ಟೊತ್ತಿಗೆ ನೆಕ್ಸ್ಟ್ ಡೇ ಮೆಸೇಜ್ ಏನು ಬಂದಿದೆ, ಅದರಲ್ಲಿ ನಮಗೆ 100 ರೂಪೀಸ್ ಬೇಡ, 500 ರೂಪೀಸ್ ಮಾತ್ರ ಬೇಕು ನನಗೆ ಅಂತ ಹೇಳಿದ್ರೆ ಮೆಸೇಜ್ ಬಂತು ವೀರಪ್ಪನಿಂದ. ಕಡೆಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೆಸೇಜ್ ಬೆಂಗಳೂರಿಗೆ ಬಂತು. ಬೆಂಗಳೂರಿಗೆ ಬಂದ ತಕ್ಷಣ ಮಿಸ್ಟರ್ ಸಿದ್ಧಾರ್ಥ ಸಾಹೇಬ್ರು ಅವ್ರೇನ್ ಮಾಡಿದ್ರು, ಅವ್ರದ್ದು ಕಾಫಿ ಡೇ ಆಫೀಸ್ ಇದೆ ಮಡ್ರಾಸಲ್ಲಿ, ಅಲ್ಲಿಗೆ ಏನ್ ಮಾಡಿದ್ರು, ಅಲ್ಲಿಗೆ ಇನ್ಫಾರ್ಮೇಶನ್ ಬಂತು. ನಾವು ಅಲ್ಲಿಗೆ ಹೋದ್ವಿ ನಾವೆಲ್ಲ. ನಾನು ಸರ್ ನೀವು ಬಂದ್ಬಿಟ್ರಲ್ಲ ಸರ್, ಹೌದಪ್ಪ ಆ ಬೋಳಿ ಮಗ ಹೇಳಿದಾನೆ ಅವ್ನಿಗೆಲ್ಲ 500 ರೂಪಾಯಿ ಬೇಕಂತೆ, 100 ರೂಪೀಸ್ ಬೇಡ ಅಂತ ಹೇಳಿದ್ದೆ. ಏನ್ ಮಾಡೋದು ಸರ್, ಎಲ್ಲ ಎಲ್ಲಿದೆ ಬಾಕ್ಸ್ ಅಂತ ಎಲ್ಲ ನಾವು ಬಾಕ್ಸ್ಗಳೆಲ್ಲ ಕರ್ಕೊಂಡು ತಗೊಂಡು ಹೋದ್ವಿ ಮೇಲ್ಗಡೆ, ಆ ಸೂಟ್ ಕೇಸ್ಗಳೆಲ್ಲ. ಅಲ್ಲಿ ನೋಡಿದ್ದೆ ಕಾಫಿ ಡೇನಲ್ಲಿ ದೊಡ್ಡ ಒಂದು ಇದಿತ್ತು ಸರ್, ಟೇಬಲ್ ಮೇಲೆ ಹಾಕಿದ್ವಿ. ಟೇಬಲ್ ಅಲ್ಲಿ 20 crores ಇತ್ತು ಸರ್. 100 ರೂಪಾಯಿದು 10 ಕೋಟಿ, 500 ರೂಪಾಯಿದು 10 ಕೋಟಿ ಸರ್. ಕಡೆಗೆ 10 ರೂಪಾಯಿ 100 ರೂಪಾಯಿದೆಲ್ಲ ಏನ್ ಮಾಡಿದ್ರು, ಬೇರೆ ಬಾಕ್ಸ್ ಅಲ್ಲಿ ಹಾಕೊಂಡ್ಬಿಟ್ರು. ಇದನ್ನ 500 ರೂಪಾಯಿದು ಅವರಿಗೆ ಈ ಸೋಪ್ ಬಾಕ್ಸ್ ಅಲ್ಲೇ ಹಾಕೊಡ್ಬೇಕು ಅಂತ ಹೇಳಿದ್ರೆ ಮೆಸೇಜ್ ಬಂದಿದೆ ಅಂತ ಹೇಳ. ಸರಿ ಅಂತ ಹೇಳಿದ್ರೆ ಸೀದಾ ಏನ್ ಮಾಡಿದ್ವಿ ನಾವು, ಮತ್ತೆ ಅದನ್ನೆಲ್ಲ ಎಣಿಸಿದೆ 500 ರೂಪಾಯಿದು ಎಲ್ಲ ಮತ್ತೆ ಬ್ಯಾಗ್ ಎಲ್ಲ ಆ ಸೋಪ್ ಬಾಕ್ಸ್ ಎಲ್ಲ ಹಾಕಿದೆ. ಸೀದಾ ಪ್ಯಾಕ್ ಎಲ್ಲ ಮಾಡಿದ್ದೆ. ಸರ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು, ಮಡ್ರಾಸಿಂದ ಆಚೆ ಔಟ್ಸ್ಕಟ್ಸ್ ಅಲ್ಲಿ ಒಂದು ಮನೆ ಇದೆ, ಅಲ್ಲಿಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ರು. ಸರಿ ನಡೀರಿ ಸರ್ ಅಂತ ಹೇಳಿದೆ. ಅಲ್ಲಿ ಒಂದು ಲೊಕೇಶನ್ ಗೊತ್ತಾಗಿತ್ತು, ಒಬ್ಬ ಬಂದಿದ್ದ, ಅವ್ನು ಸೀದಾ ಅಲ್ಲಿ ಕರ್ಕೊಂಡು ಹೋದ. ಅದು ರಜನಿಕಾಂತ್ ಮ್ಯಾನೇಜರ್ ಮನೆ ಅಂತ ಇನ್ನೊಂದು. ಅಲ್ಲಿಗೆ ಹೋಗಿದೆ. ನೈಟ್ ಅಲ್ಲಿ ನಾವು ಡಂಪ್ ಮಾಡಿದ್ವಿ ನಾವು.